ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ನಾನು ನಾಗೇಂದ್ರ ಬಾಬು. ಗುರುವಾರ ಅಂದರೆ ನಿನ್ನೆ ರಿಸರ್ವ್ ಬ್ಯಾಂಕ್ ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ಆ ವರದಿಯಲ್ಲಿ ಒಂದು ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದುಕೊಂಡು ಸಾಲವನ್ನು ಮರುಪಾವತಿ ಮಾಡದೆ ವಂಚನೆ ಮಾಡಿರುವಂಥ ವಿಚಾರ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ದುಪ್ಪಟ್ಟಾಗಿದೆ. ಅದು 3 ಪಟ್ಟಷ್ಟು ಹೆಚ್ಚಳ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಲವನ್ನು ಯಾಕೆ ತಗೋತೀವಿ? ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ತೊಗೊತೀವಿ, ಅಥವಾ ಹೆಲ್ತ್ ಎಮರ್ಜೆನ್ಸಿ ಅಂತ ಇದ್ದಾಗ ತೊಗೊತೀವಿ, ಎಜುಕೇಷನ್ ಎಮರ್ಜೆನ್ಸಿ ಅಂತ ತೊಗೊಳ್ತೀವಿ, ಅಥವಾ ಯಾವುದೋ ಒಂದು ಮಕ್ಕಳ ಮದುವೆಗೆ ಅಂತೇಳಿ ಸಾಲವನ್ನು ತೊಗೋತೀವಿ. ಈ ರೀತಿಯಾಗಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡ್ಕೊಂಡು ಅದನ್ನು ವಾಪಸ್ ಕಟ್ಟದೆ ವಂಚನೆ ಮಾಡಿರುವಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ. ಅದು ಶಾಕಿಂಗ್ ವಿಚಾರ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಇವತ್ತು ಯಾರೋ ವಂಚನೆ ಮಾಡಿರೋದು ನಾಳೆ ಯಾರೊಬ್ಬರಿಗೆ ಅವಶ್ಯಕತೆ ಇರುವಂಥವ್ರಿಗೆ ಸಾಲ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಎದುರಾಗೋಗುತ್ತೆ. ಅಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ ನಿಮಗೆ. 2023-24ರಲ್ಲಿ ಒಟ್ಟು ದಾಖಲಾಗಿದ್ದಂಥ ಪ್ರಕರಣ 36,060. 2024-25ರಲ್ಲಿ ಒಟ್ಟು ದಾಖಲಾದಂಥ ಪ್ರಕರಣಗಳು 23,953. ಕಳೆದ ವರ್ಷ 12,230 ಕೋಟಿ ರೂಪಾಯಿ ವಂಚನೆ ಆಗಿತ್ತು. ಈ ವರ್ಷ 36,014 ಕೋಟಿ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 3 ಪಟ್ಟು. ನೋಡಿ, ಕಳೆದ ವರ್ಷ 12,000 ಕೋಟಿಯಷ್ಟು ವಂಚನೆ ಆಗಿದ್ರೆ ಈ ವರ್ಷ 36,000 ಕೋಟಿಯಷ್ಟು, ಅಂದರೆ 3 ಪಟ್ಟು ಹೆಚ್ಚಳ ಆಗಿದೆ. ಅದು ಮೊತ್ತ ಹಣವನ್ನು ಪಡೆದುಕೊಂಡು ವಾಪಸ್ ಕೊಡದೇ ಇರೋದು. ಇಲ್ಲಿ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಆಗ ದಾಖಲಾಗಿದ್ದಂಥ ವಂಚನೆ ಪ್ರಕರಣಗಳು 36,000ದಷ್ಟು. ಈ ಬಾರಿಯೂ ಕೂಡ 36,000ದಷ್ಟೇ ವಂಚನೆ ಪ್ರಕರಣಗಳು ದಾಖಲಾಗಿದೆ. ಅಂದರೆ 23,000ದಷ್ಟು ವಂಚನೆ ಪ್ರಕರಣಗಳು ದಾಖಲಾಗಿದೆ. ಆದರೆ ಇಲ್ಲಿ ಹಣ ಇದೆಯಲ್ಲ, ವಂಚನೆ ಮಾಡಿರುವಂಥ ಹಣ, ಅದು 3 ಪಟ್ಟು ಹೆಚ್ಚಳವಾಗಿದೆ. ಸಾಲವನ್ನು ಪಡೆದುಕೊಂಡ್ಮೇಲೆ ಅದನ್ನು ಮರುಪಾವತಿ ಮಾಡಬೇಕು. ಎಮರ್ಜೆನ್ಸಿ ಪರ್ಪಸ್ಗೆ ಅಂತ ತೊಗೊಂಡಿರೋದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಂಡು EMI ರೂಪದಲ್ಲಿ ಅದನ್ನು ಕಟ್ಟಬೇಕಾಗತ್ತೆ. ಆದರೆ ಇವತ್ತು ಆ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ರಿಸರ್ವ್ ಬ್ಯಾಂಕ್ ಕೊಟ್ಟಿರುವಂಥ ವರದಿಯಲ್ಲಿ ಬಹಿರಂಗ ಆಗಿದೆ. ಅದು ಸಾರ್ವಜನಿಕ ವಲಯದಲ್ಲೇ, ಅದು ಡಿಜಿಟಲ್ ಮೂಲಕ ಅಥವಾ ಒಂದು ಅಪ್ಲಿಕೇಶನ್ಗಳ ಮೂಲಕ ಲೋನನ್ನು ಪಡ್ಕೊಂಡಿರ್ತಾರೆ. ಪ್ರೀ ಅಪ್ರೂವ್ಡ್ ಲೋನ್ ಅಂತ ಕೂಡ ಬರುತ್ತೆ. ಹೀಗೆ ಲೋನನ್ನು ಪಡೆದುಕೊಂಡು ಅದನ್ನು ಮರುಪಾವತಿ ಮಾಡದೆ ಈಗ ವಂಚನೆ ಮಾಡಿರುವಂಥ ಪ್ರಕರಣಗಳು ಬೆಳಕಿಗೆ ಬಂದಿದೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಸಾಲ, ಅದರ ಜೊತೆಗೆ ಡಿಜಿಟಲ್ ಪಾವತಿ ಮೂಲಕ ನಡೆದಿರುವಂಥ ವಂಚನೆಗಳು 3 ಪಟ್ಟು ಹೆಚ್ಚಾಗಿದೆ ಅನ್ನೋದು ಈಗ ರಿಸರ್ವ್ ಬ್ಯಾಂಕ್ ಬಹಿರಂಗಪಡಿಸಿದೆ. ನೋಡಿ, ಶೇಕಡಾವಾರು 71ರಷ್ಟಿದೆ ವಂಚನೆ ಮಾಡಿರೋದು ಬ್ಯಾಂಕ್ಗಳಿಗೆ. ಆ ಬ್ಯಾಂಕ್ಗಳ ಪಾಲಿದೆಯಲ್ಲ, ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಪಾಲು 71ರಷ್ಟಿದೆ. 100%ನಲ್ಲಿ ಲೋನ್ ತಗೊಂಡು ಅಥವಾ ಸಾಲ ತಗೊಂಡು ಕಟ್ಟದೇ ಇರೋದು 100% ದೂರಲ್ಲಿ ಸಾರ್ವಜನಿಕ ವಲಯದಲ್ಲೇ ತೆಗೆದುಕೊಂಡಿರುವಂಥ ಸಾಲ 71ರಷ್ಟಿದೆ ಅನ್ನೋದು ಈಗ ವರದಿಯಲ್ಲಿ ಗೊತ್ತಾಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಬ್ಯಾಲೆನ್ಸ್ ಶೀಟ್ ಗಾತ್ರ ಏರಿಕೆ ಆಗ್ತಾ ಇದೆ. ಈ ಬಾರಿಯ ಬ್ಯಾಲೆನ್ಸ್ ಶೀಟ್ ಗಾತ್ರ 8.20ರಷ್ಟಕ್ಕೆ ಏರಿಕೆ ಆಗಿದೆ. ವೀಕ್ಷಕರೇ, ಆದಾಯ ಪ್ರಮಾಣ, ಅದರ ವೆಚ್ಚ, ಅದರ ಏರಿಕೆ ಇದೆಲ್ಲವನ್ನು ಕೂಡ ಗಮನಿಸಿದಾಗ 2025ರಲ್ಲಿ ಆದಾಯ ಪ್ರಮಾಣ 22.77ರಷ್ಟು ಹೆಚ್ಚಾಗಿದೆ. ವೆಚ್ಚ 7.76ರಷ್ಟು ಜಿಗಿತ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದು ದೇಶದ ಆರ್ಥಿಕ ಬೆಳವಣಿಗೆಗೆ ದೊಡ್ಡ ಪೆಟ್ಟು ಕೂಡ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಸಾಲವನ್ನು ತಗೊಂಡಿರೋರು ಮೊದಲು ಕಟ್ಟಬೇಕು. ನಮಗೇನೂ ಆಗೋದಿಲ್ಲ, ನಮ್ಗೆ ಯಾರೇನು ಮಾಡೋದಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ದೊಡ್ಡ ತಪ್ಪು. ಯಾಕಂದರೆ ನೀವು ಸಾಲವನ್ನು ಪಡ್ಕೋಬೇಕಾದ್ರೆ ನೀವೊಂದು ಅಗ್ರಿಮೆಂಟಿಗೆ ಸೈನ್ ಹಾಕಿರ್ತೀರಿ. ಆ ಅಗ್ರಿಮೆಂಟನ್ನು ಯಾರು ಕೂಡ ಓದೋದಿಲ್ಲ ವೀಕ್ಷಕರೇ. ಇವತ್ತು ಅಗ್ರಿಮೆಂಟನ್ನೇ ಒಂದು 5-6 ಪೇಜ್ಗಳಿರುತ್ತೆ. ಯಾರು ಓದ್ತಾರೆ? ನಮಗೆ ಎಮರ್ಜೆನ್ಸಿ ದುಡ್ಡಿರುತ್ತೆ, ದುಡ್ಡು ಬೇಕು, ದುಡ್ಡು ತೊಗೊಂಡು ಸಾಲವನ್ನು ತೀರಿಸ್ಕೊಂಬೋಣ ಅಥವಾ ಎಮರ್ಜೆನ್ಸಿಗೆ ಅದನ್ನು ಯೂಸ್ ಮಾಡ್ಕೊಂಬೋಣ ಅಂತೇಳಿ ಆತುರದಲ್ಲಿರ್ತೀರ. ಆದರೆ ನೀವು ಆ ಒಂದು ಅಗ್ರಿಮೆಂಟ್ ಕಾಪಿಯನ್ನು ಓದಬೇಕು. ಒಂದೊಂದು ಅಂಶಗಳು ಕೂಡ ನಿಮಗೆ ಶಾಕಿಂಗಲ್ಲಿರುತ್ತೆ. ನೀವು 1 ತಿಂಗಳು ಲೋನ್ ಕಟ್ಟಿಲ್ಲ ಅಂತಾರೆ, ಮುಂದಿನ ತಿಂಗಳಿಗೆ ಅದರ ಬಡ್ಡಿ ಜಾಸ್ತಿ ಆಗುತ್ತೆ. ಜೊತೆಗೆ ದಿನದಿಂದ ದಿನಕ್ಕೆ ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತೆ. ನಾವಿವತ್ತು ಕಟ್ಟೋದಿಲ್ಲ, ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತೇಳಿ ನೀವೇನೋ ಸುಮ್ಮನೆ ಹೋಗಿದ್ರೆ ಅದು ನಿಮ್ಗೆ ಗೊತ್ತಿಲ್ಲ, ಮುಂದೊಂದು ದಿನ ನಿಮ್ಮ ಸಿಬಿಲ್ ಸ್ಕೋರ್ಗೆ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ನೀವು ಯಾವುದಾದ್ರು ಒಂದು ಎಮರ್ಜೆನ್ಸಿ ಅಂತ ಬಂದಾಗ ಆಗ ಸಮಸ್ಯೆ ಆಗುತ್ತೆ. ಅಥವಾ ನೀವು ಯಾವುದೋ ಒಂದು ಹೋಮ್ ಲೋನೋ ಅಥವಾ ಕಾರ್ ಲೋನೋ ಆಟೋ ಲೋನ್ ಏನೋ ತೊಗೊಬೇಕಾದ್ರೆ ಆಗ ನಿಮಗೆ ಲೋನ್ಗಳು ಸಿಗೋದಿಲ್ಲ. ತುಂಬ ಯಾವಾಗ ಅದು ನಿಮಗೆ ಅವಶ್ಯಕತೆ ಇರುತ್ತೆ ಆಗ ಆ ಸಾಲ ಸಿಗೋದಿಲ್ಲ. ಹಾಗಾಗಿ ವೀಕ್ಷಕರೇ, ನೀವು ತೆಗೆದುಕೊಳ್ಳುವಂಥ ಸಾಲವನ್ನು ವಾಪಸ್ ಕಟ್ಬಿಡಿ. ಇಲ್ಲ ಅಂತಂದರೆ ನಿಮ್ಮಿಂದಾಗಿ ಇನ್ನೊಬ್ಬರಿಗೆ ಯಾರಿಗೆ ಅವಶ್ಯಕತೆ ಇರುತ್ತಲ್ಲ ಅವ್ರಿಗೆ ಸಾಲ ಸಿಗೋದಿಲ್ಲ.
ನನಗೆ ಈ ಕ್ಷಣಕ್ಕೆ ದುಡ್ಡು ಬೇಕು, ಈ ಕ್ಷಣಕ್ಕೆ ನನಗೆ ಅವಶ್ಯಕತೆ ಇದೆ ಅಂತೇಳಿ ನೀವು ಸಾಲವನ್ನು ತಗೊಂಡು ಅದನ್ನು ಕಟ್ಟದೇ ಇದ್ದರೆ ನಿಮ್ಮಿಂದಾಗಿ ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ. ಜೊತೆಗೆ ಫ್ಯೂಚರಲ್ಲಿ ನಿಮಗೂ ಕೂಡ ತೊಂದರೆ ಆಗುತ್ತೆ. ಅದು ಸಾರ್ವಜನಿಕ ವಲಯದ ಬ್ಯಾಂಕ್ಗಳದು, ಸರ್ಕಾರಿ ಸ್ವಾಮ್ಯದಲ್ಲಿರುತ್ತೆ ಆ ಬ್ಯಾಂಕ್ಗಳು. ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ಆ್ಯಕ್ಷನನ್ನು ತೊಗೊಬೋದು. ಕೋರ್ಟ್ಗೆ ಹೋಗ್ತೀರಿ, ಕೇಸ್ಗಳು ದಾಖಲಾಗುತ್ತೆ, ವಂಚನೆ ಪ್ರಕರಣ ದಾಖಲಾಗುತ್ತೆ. ಹಾಗಾಗಿ ವೀಕ್ಷಕರೇ ಎಚ್ಚರವಾಗಿರಿ. ನಿಮಗೆ ಅವಶ್ಯಕತೆ ಇದ್ದಾಗ ನಿಮಗೆ ಸಾಲ ತಗೋತೀರಿ, ಡಿಜಿಟಲ್ ಮೂಲಕನೋ ಅಥವಾ ಅಪ್ಲಿಕೇಶನ್ಗಳ ಮೂಲಕ ನೀವು ಲೋನನ್ನು ಪಡ್ಕೊಳ್ತೀರಿ. ಆದರೆ ಆ ಸಾಲವನ್ನು ತಪ್ಪದೆ ವಾಪಸ್ ಕಟ್ಟಿಬಿಡಿ. ಯಾಕೆಂತಂದರೆ ಈಗ ರಿಸರ್ವ್ ಬ್ಯಾಂಕ್ ಕೊಟ್ಟಿರುವಂಥ ವಾರ್ಷಿಕ ವರದಿಯಲ್ಲಿ ಇಂಥ ಒಂದು ಶಾಕಿಂಗ್ ವಿಚಾರ ಗೊತ್ತಾಗಿದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸಾಲ ಪಡೆದುಕೊಂಡಿರುವಂಥ ಮೊತ್ತ ಜಾಸ್ತಿ ಇದ್ರೂ ಕೂಡ ಅದನ್ನು ವಾಪಸ್ ಮಾಡದೇ ಇರುವಂಥದ್ದು ಮೊತ್ತ 3 ಪಟ್ಟು ಹೆಚ್ಚಳ ಆಗಿದೆ. ಹಾಗಾಗಿ ಮುಂದೆ ಆಗುವಂಥ ಅನಾಹುತಗಳು, ನಿಮಗೆ ಆಗುವಂಥ ತೊಂದರೆಗಳನ್ನು ತಪ್ಪಿಸಬೇಕು ಅಂತಂದರೆ ನೀವು ಪಡೆದುಕೊಂಡಿರುವಂಥ ಸಾಲಗಳನ್ನು ವಾಪಸ್ ಕಟ್ಟದೆ ಇರಬೇಡಿ, ಕಟ್ಟಿಬಿಡಿ ಆದಷ್ಟು ಬೇಗ. ಅದರಿಂದ ನಿಮಗೂ ಒಳ್ಳೆಯದು, ಬೇರೆಯವ್ರಿಗೆ ಯಾರಿಗೆ ಅವಶ್ಯಕತೆ ಇರುತ್ತಲ್ಲ ಅವ್ರಿಗೂ ಕೂಡ ಒಳ್ಳೆಯದೇ ಆಗುತ್ತೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ನಾನು ನಾಗೇಂದ್ರ ಬಾಬು. ಗುರುವಾರ ಅಂದರೆ ನಿನ್ನೆ ರಿಸರ್ವ್ ಬ್ಯಾಂಕ್ ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ಆ ವರದಿಯಲ್ಲಿ ಒಂದು ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದುಕೊಂಡು ಸಾಲವನ್ನು ಮರುಪಾವತಿ ಮಾಡದೆ ವಂಚನೆ ಮಾಡಿರುವಂಥ ವಿಚಾರ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ದುಪ್ಪಟ್ಟಾಗಿದೆ. ಅದು 3 ಪಟ್ಟಷ್ಟು ಹೆಚ್ಚಳ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಲವನ್ನು ಯಾಕೆ ತೊಗೋತೀವಿ? ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ತೊಗೊತೀವಿ, ಅಥವಾ ಹೆಲ್ತ್ ಎಮರ್ಜೆನ್ಸಿ ಅಂತ ಇದ್ದಾಗ ತೊಗೊತೀವಿ, ಎಜುಕೇಷನ್ ಎಮರ್ಜೆನ್ಸಿ ಅಂತ ತೊಗೊಳ್ತೀವಿ, ಅಥವಾ ಯಾವುದೋ ಒಂದು ಮಕ್ಕಳ ಮದುವೆಗೆ ಅಂತೇಳಿ ಸಾಲವನ್ನು ತೊಗೋತೀವಿ. ಈ ರೀತಿಯಾಗಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡ್ಕೊಂಡು ಅದನ್ನು ವಾಪಸ್ ಕಟ್ಟದೆ ವಂಚನೆ ಮಾಡಿರುವಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ. ಅದು ಶಾಕಿಂಗ್ ವಿಚಾರ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಇವತ್ತು ಯಾರೋ ವಂಚನೆ ಮಾಡಿರೋದು ನಾಳೆ ಯಾರೊಬ್ಬರಿಗೆ ಅವಶ್ಯಕತೆ ಇರುವಂಥವ್ರಿಗೆ ಸಾಲ ಸಿಗೋದಿಲ್ಲ ಅಂಥ ಪರಿಸ್ಥಿತಿ ಎದುರಾಗೋಗುತ್ತೆ. ಅಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ ನಿಮಗೆ. 2023-24ರಲ್ಲಿ ಒಟ್ಟು ದಾಖಲಾಗಿದ್ದಂಥ ಪ್ರಕರಣ 36,060. 2024-25ರಲ್ಲಿ ಒಟ್ಟು ದಾಖಲಾದಂಥ ಪ್ರಕರಣಗಳು 23,953. ಕಳೆದ ವರ್ಷ 12,230 ಕೋಟಿ ರೂಪಾಯಿ ವಂಚನೆ ಆಗಿತ್ತು. ಈ ವರ್ಷ 36,014 ಕೋಟಿ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 3 ಪಟ್ಟು. ನೋಡಿ, ಕಳೆದ ವರ್ಷ 12,000 ಕೋಟಿಯಷ್ಟು ವಂಚನೆ ಆಗಿದ್ರೆ ಈ ವರ್ಷ 36,000 ಕೋಟಿಯಷ್ಟು, ಅಂದರೆ 3 ಪಟ್ಟು ಹೆಚ್ಚಳ ಆಗಿದೆ. ಅದು ಮೊತ್ತ, ಹಣವನ್ನು ಪಡೆದುಕೊಂಡು ವಾಪಸ್ ಕೊಡದೇ ಇರೋದು. ಇಲ್ಲಿ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಆಗ ದಾಖಲಾಗಿದ್ದಂಥ ವಂಚನೆ ಪ್ರಕರಣಗಳು 36,000ದಷ್ಟು. ಈ ಬಾರಿಯೂ ಕೂಡ 36,000ದಷ್ಟೇ ವಂಚನೆ ಪ್ರಕರಣಗಳು ದಾಖಲಾಗಿದೆ. ಅಂದರೆ 23,000ದಷ್ಟು ವಂಚನೆ ಪ್ರಕರಣಗಳು ದಾಖಲಾಗಿದೆ. ಆದರೆ ಇಲ್ಲಿ ಹಣ ಇದೆಯಲ್ಲ, ವಂಚನೆ ಮಾಡಿರುವಂಥ ಹಣ, ಅದು 3 ಪಟ್ಟು ಹೆಚ್ಚಳವಾಗಿದೆ. ಸಾಲವನ್ನು ಪಡೆದುಕೊಂಡ್ಮೇಲೆ ಅದನ್ನು ಮರುಪಾವತಿ ಮಾಡಬೇಕು. ಎಮರ್ಜೆನ್ಸಿ ಪರ್ಪಸ್ಗೆ ಅಂತ ತೊಗೊಂಡಿರೋದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಂಡು EMI ರೂಪದಲ್ಲಿ ಅದನ್ನು ಕಟ್ಟಬೇಕಾಗತ್ತೆ. ಆದರೆ ಇವತ್ತು ಆ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ರಿಸರ್ವ್ ಬ್ಯಾಂಕ್ ಕೊಟ್ಟಿರುವಂಥ ವರದಿಯಲ್ಲಿ ಬಹಿರಂಗ ಆಗಿದೆ. ಅದು ಸಾರ್ವಜನಿಕ ವಲಯದಲ್ಲೇ, ಅದು ಡಿಜಿಟಲ್ ಮೂಲಕ ಅಥವಾ ಒಂದು ಅಪ್ಲಿಕೇಶನ್ಗಳ ಮೂಲಕ ಲೋನನ್ನು ಪಡ್ಕೊಂಡಿರ್ತಾರೆ. ಪ್ರೀ ಅಪ್ರೂವ್ಡ್ ಲೋನ್ ಅಂತ ಕೂಡ ಬರುತ್ತೆ. ಹೀಗೆ ಲೋನನ್ನು ಪಡೆದುಕೊಂಡು ಅದನ್ನು ಮರುಪಾವತಿ ಮಾಡದೆ ಈಗ ವಂಚನೆ ಮಾಡಿರುವಂಥ ಪ್ರಕರಣಗಳು ಬೆಳಕಿಗೆ ಬಂದಿದೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಸಾಲ, ಅದರ ಜೊತೆಗೆ ಡಿಜಿಟಲ್ ಪಾವತಿ ಮೂಲಕ ನಡೆದಿರುವಂಥ ವಂಚನೆಗಳು 3 ಪಟ್ಟು ಹೆಚ್ಚಾಗಿದೆ ಅನ್ನೋದು ಈಗ ರಿಸರ್ವ್ ಬ್ಯಾಂಕ್ ಬಹಿರಂಗಪಡಿಸಿದೆ. ನೋಡಿ, ಶೇಕಡಾವಾರು 71ರಷ್ಟಿದೆ ವಂಚನೆ ಮಾಡಿರೋದು ಬ್ಯಾಂಕ್ಗಳಿಗೆ. ಆ ಬ್ಯಾಂಕ್ಗಳ ಪಾಲಿದೆಯಲ್ಲ, ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಪಾಲು 71ರಷ್ಟಿದೆ. 100%ನಲ್ಲಿ ಲೋನ್ ತಗೊಂಡು ಅಥವಾ ಸಾಲ ತಗೊಂಡು ಕಟ್ಟದೇ ಇರೋದು 100% ದೂರಲ್ಲಿ ಸಾರ್ವಜನಿಕ ವಲಯದಲ್ಲೇ ತೆಗೆದುಕೊಂಡಿರುವಂಥ ಸಾಲ 71ರಷ್ಟಿದೆ ಅನ್ನೋದು ಈಗ ವರದಿಯಲ್ಲಿ ಗೊತ್ತಾಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಬ್ಯಾಲೆನ್ಸ್ ಶೀಟ್ ಗಾತ್ರ ಏರಿಕೆ ಆಗ್ತಾ ಇದೆ. ಈ ಬಾರಿಯ ಬ್ಯಾಲೆನ್ಸ್ ಶೀಟ್ ಗಾತ್ರ 8.20ರಷ್ಟಕ್ಕೆ ಏರಿಕೆ ಆಗಿದೆ. ವೀಕ್ಷಕರೇ, ಆದಾಯ ಪ್ರಮಾಣ, ಅದರ ವೆಚ್ಚ, ಅದರ ಏರಿಕೆ ಇದೆಲ್ಲವನ್ನು ಕೂಡ ಗಮನಿಸಿದಾಗ 2025ರಲ್ಲಿ ಆದಾಯ ಪ್ರಮಾಣ 22.77ರಷ್ಟು ಹೆಚ್ಚಾಗಿದೆ. ವೆಚ್ಚ 7.76ರಷ್ಟು ಜಿಗಿತ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದು ದೇಶದ ಆರ್ಥಿಕ ಬೆಳವಣಿಗೆಗೆ ದೊಡ್ಡ ಪೆಟ್ಟು ಕೂಡ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಸಾಲವನ್ನು ತಗೊಂಡಿರೋರು ಮೊದಲು ಕಟ್ಟಬೇಕು. ನಮಗೇನು ಆಗೋದಿಲ್ಲ, ನಮ್ಗೆ ಯಾರೇನು ಮಾಡೋದಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ದೊಡ್ಡ ತಪ್ಪು. ಯಾಕಂದರೆ ನೀವು ಸಾಲವನ್ನು ಪಡ್ಕೋಬೇಕಾದ್ರೆ ನೀವೊಂದು
ಅಗ್ರಿಮೆಂಟಿಗೆ ಸೈನ್ ಹಾಕಿರ್ತೀರಿ. ಆ ಅಗ್ರಿಮೆಂಟನ್ನು ಯಾರು ಕೂಡ ಓದೋದಿಲ್ಲ ವೀಕ್ಷಕರೇ. ಇವತ್ತು ಅಗ್ರಿಮೆಂಟನ್ನೇ ಒಂದು 5-6 ಪೇಜ್ಗಳಿರುತ್ತೆ. ಯಾರು ಓದ್ತಾರೆ? ನಮಗೆ ಎಮರ್ಜೆನ್ಸಿ ದುಡ್ಡಿರುತ್ತೆ, ದುಡ್ಡು ಬೇಕು, ದುಡ್ಡು ತೊಗೊಂಡು ಸಾಲವನ್ನು ತೀರಿಸ್ಕೊಂಬೋಣ ಅಥವಾ ಎಮರ್ಜೆನ್ಸಿಗೆ ಅದನ್ನು ಯೂಸ್ ಮಾಡ್ಕೊಂಬೋಣ ಅಂತೇಳಿ ಆತುರದಲ್ಲಿ ಇರ್ತೀರಾದರೆ ನೀವು ಆ ಒಂದು ಅಗ್ರಿಮೆಂಟ್ ಕಾಪಿಯನ್ನು ಓದಬೇಕು. ಒಂದೊಂದು ಅಂಶಗಳು ಕೂಡ ನಿಮಗೆ ಶಾಕಿಂಗಲ್ಲಿರುತ್ತೆ. ನೀವು 1 ತಿಂಗಳು ಲೋನ್ ಕಟ್ಟಿಲ್ಲ ಅಂತಾರೆ, ಮುಂದಿನ ತಿಂಗಳಿಗೆ ಅದರ ಬಡ್ಡಿ ಜಾಸ್ತಿ ಆಗುತ್ತೆ. ಜೊತೆಗೆ ದಿನದಿಂದ ದಿನಕ್ಕೆ ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತೆ. ನಾವಿವತ್ತು ಕಟ್ಟೋದಿಲ್ಲ, ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತೇಳಿ ನೀವೇನಾದ್ರು ಸುಮ್ಮನೆ ಹೋಗಿದ್ರೆ ಅದು ನಿಮ್ಗೆ ಗೊತ್ತಿಲ್ಲ, ಮುಂದೊಂದು ದಿನ ನಿಮ್ಮ ಸಿಬಿಲ್ ಸ್ಕೋರ್ಗೆ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ನೀವು ಯಾವುದಾದ್ರು ಒಂದು ಎಮರ್ಜೆನ್ಸಿ ಅಂತ ಬಂದಾಗ ಆಗ ಸಮಸ್ಯೆ ಆಗುತ್ತೆ. ಅಥವಾ ನೀವು ಯಾವುದೋ ಒಂದು ಹೋಮ್ ಲೋನೋ ಅಥವಾ ಕಾರ್ ಲೋನೋ ಆಟೋ ಲೋನೋ ಏನೋ ತೊಗೊಬೇಕಾದ್ರೆ ಆಗ ನಿಮಗೆ ಲೋನ್ಗಳು ಸಿಗೋದಿಲ್ಲ. ತುಂಬ ಯಾವಾಗ ಅದು ನಿಮಗೆ ಅವಶ್ಯಕತೆ ಇರುತ್ತೆ ಆಗ ಆ ಸಾಲ ಸಿಗೋದಿಲ್ಲ. ಹಾಗಾಗಿ ವೀಕ್ಷಕರೇ, ನೀವು ತೆಗೆದುಕೊಳ್ಳುವಂಥ ಸಾಲವನ್ನು ವಾಪಸ್ ಕಟ್ಬಿಡಿ. ಇಲ್ಲ ಅಂತಂದರೆ ನಿಮ್ಮಿಂದಾಗಿ ಇನ್ನೊಬ್ಬರಿಗೆ ಯಾರಿಗೆ ಅವಶ್ಯಕತೆ ಇರುತ್ತಲ್ಲ ಅವ್ರಿಗೆ ಸಾಲ ಸಿಗೋದಿಲ್ಲ. ನನಗೆ ಈ ಕ್ಷಣಕ್ಕೆ ದುಡ್ಡು ಬೇಕು, ಈ ಕ್ಷಣಕ್ಕೆ ನನಗೆ ಅವಶ್ಯಕತೆ ಇದೆ ಅಂತೇಳಿ ನೀವು ಸಾಲವನ್ನು ತಗೊಂಡು ಅದನ್ನು ಕಟ್ಟದೇ ಇದ್ದರೆ ನಿಮ್ಮಿಂದಾಗಿ ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ. ಜೊತೆಗೆ ಫ್ಯೂಚರಲ್ಲಿ ನಿಮಗೂ ಕೂಡ ತೊಂದರೆ ಆಗುತ್ತೆ. ಅದು ಸಾರ್ವಜನಿಕ ವಲಯದ ಬ್ಯಾಂಕ್ಗಳದು, ಸರ್ಕಾರಿ ಸ್ವಾಮ್ಯದಲ್ಲಿರುತ್ತೆ ಆ ಬ್ಯಾಂಕ್ಗಳು. ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ಆ್ಯಕ್ಷನನ್ನು ತೊಗೊಬೋದು. ಕೋರ್ಟ್ಗೆ ಹೋಗ್ತೀರಿ, ಕೇಸ್ಗಳು ದಾಖಲಾಗುತ್ತೆ, ವಂಚನೆ ಪ್ರಕರಣ ದಾಖಲಾಗುತ್ತೆ. ಹಾಗಾಗಿ ವೀಕ್ಷಕರೇ ಎಚ್ಚರವಾಗಿರಿ. ನಿಮಗೆ ಅವಶ್ಯಕತೆ ಇದ್ದಾಗ ನಿಮಗೆ ಸಾಲ ತಗೋತೀರಿ, ಡಿಜಿಟಲ್ ಮೂಲಕನೋ ಅಥವಾ ಅಪ್ಲಿಕೇಶನ್ಗಳ ಮೂಲಕ ನೀವು ಲೋನನ್ನು ಪಡ್ಕೊಳ್ತೀರಿ. ಆದರೆ ಆ ಸಾಲವನ್ನು ತಪ್ಪದೆ ವಾಪಸ್ ಕಟ್ಟಿಬಿಡಿ. ಯಾಕೆಂತಂದರೆ ಈಗ ರಿಸರ್ವ್ ಬ್ಯಾಂಕ್ ಕೊಟ್ಟಿರುವಂಥ ವಾರ್ಷಿಕ ವರದಿಯಲ್ಲಿ ಇಂಥ ಒಂದು ಶಾಕಿಂಗ್ ವಿಚಾರ ಗೊತ್ತಾಗಿದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸಾಲ ಪಡೆದುಕೊಂಡಿರುವಂಥ ಮೊತ್ತ ಜಾಸ್ತಿ ಇದ್ರೂ ಕೂಡ ಅದನ್ನು ವಾಪಸ್ ಮಾಡದೇ ಇರುವಂಥದ್ದು ಮೊತ್ತ 3 ಪಟ್ಟು ಹೆಚ್ಚಳ ಆಗಿದೆ. ಹಾಗಾಗಿ ಮುಂದೆ ಆಗುವಂಥ ಅನಾಹುತಗಳು, ನಿಮಗೆ ಆಗುವಂಥ ತೊಂದರೆಗಳನ್ನು ತಪ್ಪಿಸಬೇಕು ಅಂತಂದರೆ ನೀವು ಪಡೆದುಕೊಂಡಿರುವಂಥ ಸಾಲಗಳನ್ನು ವಾಪಸ್ ಕಟ್ಟದೇ ಇರಬೇಡಿ, ಕಟ್ಟಿಬಿಡಿ ಆದಷ್ಟು ಬೇಗ. ಅದರಿಂದ ನಿಮಗೂ ಒಳ್ಳೆಯದು, ಬೇರೆಯವ್ರಿಗೆ ಯಾರಿಗೆ ಅವಶ್ಯಕತೆ ಇರುತ್ತಲ್ಲ ಅವ್ರಿಗೂ ಕೂಡ ಒಳ್ಳೆಯದೇ ಆಗುತ್ತೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.